ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಸೊ ನಾನು ದೀಕ್ಷಿತಾ VAO ಆಗಿ ವರ್ಕ್ ಮಾಡ್ತಿದ್ದೀನಿ ಕರೆಂಟ್ಲಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು, ನೀವು VAO ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಥವಾ ಪಾಸ್ ಆದಮೇಲೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾ ಅಥವಾ ನೀವು ಕಂಪ್ಯೂಟ್ರು ಕೋರ್ಸ್ ಮಾಡಿರಬೇಕಾ? ಈ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ, ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ನೋಟಿಫಿಕೇಷನ್, ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ. ಬಟ್ ಅವರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಬೇಕು ಅಥವಾ ಇರಬೇಕು ಅನ್ನೋದು ಮೆನ್ಷನ್ ಮಾಡಿಲ್ಲ. ಬಟ್ ಅವರು ಶೋರಾಗಿ ಕನ್ಫರ್ಮ್ ಆಗಿ ನಿಮ್ಮ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂದರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು. ಅಂದರೆ ಬೇಸಿಕ್ಸ್ ಆದರೂ ನಿಮಗೆ ಗೊತ್ತಿರಲೇಬೇಕು. ಝೀರೋ ಕಂಪ್ಯೂಟರ್ ನಾಲೆಡ್ಜ್ ಇರ್ಕೂಡ್ದು, ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ ಆದರೂ ನೀವು ತಿಳ್ಕೊಂಡಿರಬೇಕು. ಸೊ ಈಗ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅಂತ ನೋಡೋಣ, ಓಕೆನಾ? ಸೊ ಫಸ್ಟ್ ಅವ್ರು ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಒಂದು ಬೇಸಿಕ್ಸ್ ಗೊತ್ತಿದ್ರೆ ಓಕೆ. ಬಟ್ ನಮ್ಮಲ್ಲಿ ಸೆಲೆಕ್ಟ್ ಆದಾಗ ಏನಾಯಿತು ಅಂತ ನಾನು ಹೇಳ್ತೀನಿ, ಆಮೇಲೆ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟು ನಾವೆಲ್ಲ ಸೆಲೆಕ್ಟ್ ಆದಮೇಲೆ ಅದಾದಮೇಲೆ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ನಾವೆಲ್ಲ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅವರು ಮೆನ್ಷನ್ ಮಾಡಿದ್ರು ಏನಂತ ಅಂದರೆ, ಯಾರ್ಯಾರೆಲ್ಲ ಕಂಪ್ಯೂಟ್ರ್ ಕೋರ್ಸ್ ಮಾಡಿದ್ದೀರಾ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಕೊಡಿ ಅಂತ. ಬಟ್ ಅವರು ಆ್ಯಕ್ಚುಲಿ ಕೇಳುವಾಗ ಎಲ್ರಿಗೂ ಕೇಳಿದ್ರು, ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಸೊ ದಟ್ ತುಂಬ ಜನ ಆಸ್ಪಿರೆಂಟ್ಸ್ಗಳು ಅಥವಾ ಪಾಸ್ ಆದವ್ರಿಗೆ ಒಂದು ಏನಂದರೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಅಥವಾ ಒಂದು ಭಯ ಸ್ಟಾರ್ಟ್ ಆಯಿತು. ಏನು ಅಂದರೆ ನಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅನ್ನೋದು ತುಂಬ ಜನದ ಹತ್ರ ಇತ್ತು, ಓಕೆನಾ? ಬಟ್ ಅವ್ರು ಏನು ಹೇಳಿದ್ರು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ಗಳು ಕೊಡಿ ಅಂತ ಹೇಳಿದ್ರು. ಬಟ್ ಇದು ನಾ ಏನು ಮಾಡಿದ್ದೆ ಅಂತ ಹೇಳ್ತೀನಿ, ಓಕೆನಾ? ನಂದು ಒಂದು 4-5 ವರ್ಷದ ಹಿಂದೆ ಒಂದು ಬೇಸಿಕ್ ಕೋರ್ಸ್ ಮಾಡ್ಕೊಂಡಿದ್ದೆ, ಒಂದು 6 months ಕೋರ್ಸ್ ಮಾಡ್ಕೊಂಡಿದ್ದೆ. ಬಟ್ ನಾನು ಈ ಎಕ್ಸಾಮ್ಗೆ ಅಂತ ಮಾಡಿರಲಿಲ್ಲ, ಜಸ್ಟ್ ಹಾಗೆ ಮಾಡಿದ್ದೆ. ಅದ್ರದ್ದೊಂದು ನನ್ನ ಹತ್ರ ಸರ್ಟಿಫಿಕೇಟ್ ಇತ್ತು ಅಷ್ಟೇ. ಬಟ್ ತುಂಬ ಜನದ ಹತ್ರ ಸರ್ಟಿಫಿಕೇಟ್ ಇರಲಿಲ್ಲ. ಸೊ ಅವರೆಲ್ಲ ರಿಜೆಕ್ಟ್ ಆದ್ರಾ, ಏನಾಯಿತು ಅಂತ ನಾನು ಹೇಳ್ತೀನಿ. ಸೊ ಅವ್ರು ಯಾರನ್ನೂ ರಿಜೆಕ್ಟ್ ಮಾಡಿಲ್ಲ, ಓಕೆನಾ? ಅವ್ರು ಲಾಸ್ಟಿಗೆ ಅದೇನಾಯಿತು ಅಂದರೆ, ಯಾರ್ಯಾರ ಹತ್ರ ಸರ್ಟಿಫಿಕೇಟ್ ಇದೆಯೋ ಅವ್ರು ಸಬ್ಮಿಟ್ ಮಾಡಿ, ಇಲ್ದಿರೋರು ಓಕೆ ಅಂತ ಹೇಳಿದ್ರು. ಬಟ್ ಇದ್ರ ಪ್ರಕಾರ ನೋಡೋ ಹಾಗಿದ್ರೆ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾ ಇಲ್ಲ ಅಂತಲೇ ಹೇಳ್ತೀನಿ. ಬಟ್ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಕಂಪಲ್ಸರಿ ಬೇಕಾ ಅಂದರೆ ನಾಲೆಡ್ಜ್ ಇರಬೇಕಾ ನಿಮ್ಮ ಹತ್ರ? ಹೌದು. ಸರ್ಟಿಫಿಕೇಟ್ ಇಲ್ವಾ? ಓಕೆ. ಬಟ್ ನಾನು ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಲಾಸ್ಟಿಗೆ ಅಂದರೆ ನೀವು ಎಕ್ಸಾಮ್ ಕ್ವಾಲಿಫೈ ಆಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದೊಂದು ಪಾಯಿಂಟ್ ಇದಲ್ಲ, ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅನ್ನೋದು, ಅದು ತುಂಬಾ ಕಾಂಪ್ಲಿಕೇಟಾಗಿ ನಿಮ್ಮನ್ನು ಕನ್ಫ್ಯೂಷನ್ ಸ್ಟೇಜಿಗೆ ತಳ್ಳುತ್ತೆ, ಓಕೆನಾ? ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಟೈಮ್ ಇದ್ದರೆ ಅಥವಾ ಏನಾದರೂ ಒಂದು ಸ್ವಲ್ಪ ಫ್ರೀ ಆಗಿದ್ದರೆ ಒಂದು ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳಿ. ಒಂದು 1 monthದು, 3 monthದು, 2 monthದು, ಎನಿಥಿಂಗ್ ಈಸ್ ಫೈನ್. 1 monthದು ಇದ್ದರೆ ಮಾಡ್ಕೊಳ್ಳಿ, ಓಕೆನಾ? ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ ಇವಾಗೆಲ್ಲ VAO ಆಗಲಿ, SDA ಆಗಲಿ, FDA ಆಗಲಿ, ಎನಿ ಗ್ರೂಪ್ ಸಿ ಅಥವಾ ಯಾವುದೇ ಎಕ್ಸಾಮ್ಗಾದರೂ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಕೇಳ್ತಾರೆ. ನಿಮ್ಮ ಅಫಿಷಿಯಲ್ ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿದ್ದಾರೆ. SDA ಆದರೂ ಕೂಡ ಅಥವಾ VAO ಆದರೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಅದೊಂಥರ ಏನಾಗ್ಬಿಡುತ್ತೆ ಅಂದರೆ, ಇಷ್ಟು ದೂರ ಬಂದಿದ್ದೀವಿ, ಅಯ್ಯೋ ನಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಾವು ಸೆಲೆಕ್ಟ್ ಆಗಲ್ವೇನೋ ಅನ್ನೋದು ಒಂದು ಭಯ ಅಂತೂ ಶುರು ಆಗುತ್ತೆ. ಯಾಕೆಂದರೆ ಕೆಲವ್ರು ಹೇಳ್ತಾರೆ ಸರ್ಟಿಫಿಕೇಟ್ ಬೇಕು ಅಂತ, ಕೆಲವ್ರು ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಅಂತ. ಬಟ್ ನಾ ಏನು ಹೇಳ್ತಿದ್ದೀನಿ ಅಂದರೆ, ಇಲ್ಲ ಅಂದರೆ ಓಕೆ, ನೀವು ಆ ಸಿಚುವೇಷನಲ್ಲಿ ಇಲ್ಲ, ನಾನು ಕ್ಲಾಸ್ಗೆ ಹೋಗಿ ಕೋರ್ಸ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಳ್ಳೋ ಅಂಥ ಸಿಚುವೇಷನಲ್ಲಿ ಇಲ್ಲ ಅಂದರೆ ಇಟ್ಸ್ ಓಕೆ. ಯಾಕೆಂದರೆ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಲ್ಲ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರ ನೀಡಿ ಅಂತ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೊ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು ಅಂದರೆ ಅಫ್ಕೋರ್ಸ್ ನೀವೆಲ್ಲರೂ ಓದ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ ಬೇಸಿಕ್ ಗೊತ್ತಿರುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಯಾರಿಗೂ ನನಗೆ ಕಂಪ್ಯೂಟ್ರೇ ಬರಲ್ಲ, ಗೊತ್ತೇ ಇಲ್ಲ ಅಂದರೆ ಅಟ್ಲೀಸ್ಟ್ ಯಾರ ಹತ್ರನಾದರೂ ಒಂದು ಸ್ವಲ್ಪ ಲ್ಯಾಪ್ಟಾಪು ಸಿಸ್ಟಮ್ ವಹಿಸ್ಕೊಂಡು ಒಂದು ಸ್ವಲ್ಪ ಬೇಸಿಕ್ ನೋಡ್ಕೊಳ್ಳಿ. ಎಕ್ಸೆಲ್ ಹೆಂಗೆ ವರ್ಕ್ ಆಗುತ್ತೆ, ವರ್ಡ್ ಹೆಂಗೆ ವರ್ಕ್ ಆಗುತ್ತೆ, ಸ್ವಲ್ಪ ಶಾರ್ಟ್ಕಟ್ ಕೀಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ದಟ್ಸ್ ಎನಫ್. ಲಾಸ್ಟಿಗೆ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಒಂದು ವೇಳೆ ನಿಮಗೆ ಟೈಮ್ ಇತ್ತು, ನಿಮಗೆ ಫ್ರೀ ಇದ್ದೀರಾ ಅಂತಂದರೆ ಅಫ್ಕೋರ್ಸ್ ನೀವು ಹೋಗಿ ಒಂದು ಸ್ವಲ್ಪ ನಿಮ್ಮ ಫಿನಾನ್ಷಿಯಲಿ ಏನಾದರೂ ಸ್ವಲ್ಪ ಫ್ರೀಯಾಗಿ ಒಂದು ಸ್ವಲ್ಪ ಫ್ರೀಡಮ್ ಇದೆ ಅಂದರೆ ಹೋಗಿ ಒಂದು ಸ್ಮಾಲ್ ಕೋರ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಫ್ಯೂಚರ್ಗೆ ಕೂಡ ಎನಿ ಎಕ್ಸಾಮ್ಗೂ ಕೂಡ ನೀವು ಅವ್ರು ಕ್ವಶನ್ ಕೇಳೋದಕ್ಕಿಂತ ಮುಂಚೆ ಲಾಸ್ಟ್ ಮೂಮೆಂಟಲ್ಲಿ ಅದು ಬೇಕು ಇದು ಬೇಕು, ನಿಮ್ಮ ಹತ್ರ ಇದಿಲ್ಲ ರಿಜೆಕ್ಟ್ ಆಗ್ತೀರಾ, ಈ ಥರ ಎಲ್ಲ ಕನ್ಫ್ಯೂಷನ್ಗಳು ಬರೋದಕ್ಕಿಂತ ಮುಂಚೆ ಒಂದು ಸೇಫ್
ಸೇಫ್ ಸೈಡ್ಗೆ ನೀವು ಒಂದು ಮಾಡಿಟ್ಕೊಂಡ್ರೆ ಒಳ್ಳೆಯದು. ಬಟ್ ಇಲ್ಲ ನನಗೆ ಆ ಸಿಚುವೇಶನಲ್ಲಿ ನಾನು ಇಲ್ಲ ಅಂದರೆ ಇಟ್ಸ್ ಓಕೆ. ಬಟ್ ಸ್ವಲ್ಪ ಬೇಸಿಕ್ಸ್ ನೋಡ್ಕೊಳ್ಳಿ. ಸರ್ಟಿಫಿಕೇಟ್ ಇಲ್ಲ ಅಂದರೆ ಓಕೆ, ಸರ್ಟಿಫಿಕೇಟ್ ಇಲ್ಲ ಅಂದರೂ ಯಾಕೆ ಹೋದೆ ಓಕೆ ಅಂದರೆ ನಮ್ಮ ಟೈಮಲ್ಲಿ ನಾವು ವಿ ಎ ಹೋಗಿ ಸೆಲೆಕ್ಟ್ ಆದಾಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅವ್ರು ಕನ್ಫರ್ಮಾಗಿ ಕೊಡಬೇಕು ಅಂತ ಏನು ಹೇಳಿಲ್ಲ, ಅಥವಾ ತುಂಬ ಜನ ಕೊಡಲೂ ಇಲ್ಲ, ತುಂಬ ಜನದ ಹತ್ರ ಇರಲಿಲ್ಲ. ನನ್ನ ಹತ್ರ ಇತ್ತು, ನಾ ಕೊಟ್ಟೆ. ಇಲ್ದಿರೋರು ಓಕೆ, ಇಲ್ದಿರೋರು ಕೊಟ್ಟಿಲ್ಲ. ಬಟ್ ಇಟ್ಸ್ ಓಕೆ, ಅದು ನಮ್ಮ ಜಾಬ್ಗೇನು ಅಫೆಕ್ಟ್ ಮಾಡಿಲ್ಲ. ಯಾಕೆಂದರೆ ಮತ್ತೆ ನೀವು ಸೆಲೆಕ್ಟ್ ಆದಮೇಲೆ, ಸೆಲೆಕ್ಟ್ ಆಗಿ ನಿಮ್ಮ ಪ್ರೊಬೇಷನರಿ ಪೀರಿಯಡಲ್ಲಿ ನೀವು ಮತ್ತೆ ಒಂದು ಕಂಪ್ಯೂಟರ್ ಎಕ್ಸಾಮ್ ತೊಗೊಬೇಕಾಗುತ್ತೆ. ಕಂಪ್ಯೂಟರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದಿರುತ್ತೆ, ಅದನ್ನು ತಗೊಂಡು ನೀವು ಪಾಸ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಸರ್ಟಿಫಿಕೇಟು ಅಷ್ಟೇನು ಮ್ಯಾಟ್ರ್ ಆಗಲ್ಲ, ಬಟ್ ಇದ್ದರೆ ಒಳ್ಳೆಯದು. ಓಕೆನಾ? ಇದು ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾ ಬೇಡವಾ ಅನ್ನೋದು. ಫೈನಲಾಗಿ ಒಂದು ತುಂಬ ಶಾರ್ಟಾಗಿ ಹೇಳಬೇಕು ಅಂದರೆ, ನಿಮ್ಮ ಹತ್ರ ಇದ್ದರೆ ಓಕೆ, ಗುಡ್. ಒಂದು ವೇಳೆ ಇಲ್ಲ ನೀವು ಬಟ್ ಸ್ಟಿಲ್ ಫ್ರೀಡಮ್ ಆಗಿ ಫಿನಾನ್ಷಿಯಲಿ ನೀವು ಹೆಲ್ಪ್ಫುಲ್ ಆಗಿದ್ದೀರಾ, ಹೋಗೋದಕ್ಕಾಗತ್ತೆ ಅಂದರೆ ಒಂದು ಸಣ್ಣ ಕೋರ್ಸ್ ಮಾಡ್ಕೊಳ್ಳಿ. 1 ಮಂತ್ 2 ಮಂತ್ 3 ಮಂತ್ ಬೇಸಿಕ್ ಕೋರ್ಸ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಹತ್ರ ಫಿನಾನ್ಷಿಯಲಿ ನಾನು ಇವಾಗ ಇಲ್ಲ, ನನ್ನ ಸಿಚುವೇಶನ್ ಆ ಥರ ಇಲ್ಲ, ಮನೇಲಿ ಕಂಡೀಷನ್ ತುಂಬ ಕಷ್ಟ ಇದೆ, ನಾನು ಹೋಗೋದಕ್ಕಾಗಲ್ಲ ಅಂದರೆ ಇಟ್ಸ್ ಓಕೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಸ್ವಲ್ಪ ಬೇಸಿಕ್ಸ್ನ ಕಲ್ತ್ಕೊಳ್ಳಿ, ಒಂದು ಸ್ವಲ್ಪ ಸಿಸ್ಟಮ್ ವರ್ಕ್ಗಳು ಗೊತ್ತಿರಲಿ. ಯಾಕಂದರೆ ನೀವು ಜಾಯ್ನ್ ಆಗಿ ಬಂದಮೇಲೆ ನಿಮಗೆ ತುಂಬ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಇವಾಗ ಕಂಪ್ಯೂಟ್ರಲ್ಲೇ ಇರೋದ್ರಿಂದ ನೀವು ಕಲ್ತ್ಕೊಳ್ಳೋದು ಒಳ್ಳೆಯದಾಗತ್ತೆ. ಓಕೆನಾ? ಸೊ ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಬೇಡ ಅನ್ನೋದಕ್ಕೆ ನಾನೊಂದು ಶಾರ್ಟಾಗಿ ಆನ್ಸರ್ ಹೇಳಿದ್ದೀನಿ. ತುಂಬ ಭಯ ಪಡೋದೆಲ್ಲ ಬೇಡ. ಓಕೆನಾ? ಇಲ್ವಾ, ಇಲ್ಲ ಅಂದರೆ ಓಕೆ, ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಲ್ಲ ನೀವು ಸೆಲೆಕ್ಟ್ ಆಗಿಲ್ಲ ಅಂದರೆ. ಓಕೆನಾ? ಇದ್ದರೆ ಓಕೆ, ಇಲ್ಲ ಅಂದ್ರೂ ಓಕೆ. ಓಕೆನಾ? ಸೊ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಇದೆಲ್ಲ ಭಯ ಬಿಟ್ಬಿಡಿ, ಆರಾಮ್ಸೆ ಓದಿ. ಓಕೆನಾ? ಆರಾಮ್ಸೆ ಓದಿ, ಆರಾಮ್ಸೆ ಕ್ವಾಲಿಫೈ ಆಗಿ ನೆಕ್ಸ್ಟ್ ಏನಾಗುತ್ತೋ ಅದಾಗುತ್ತೆ, ಆಮೇಲೆ ನೋಡ್ಕೊಳ್ಳೋಣ. ಓಕೆನಾ? ಸೊ ಇದು ನಿಮಗೆ ಹೇಳಿರೋದು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.